Hello everyone. ಕ್ಲಾಸ್ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 36ನೇ ಪ್ರಶ್ನೆ. ಹೈಡ್ರಾದಲ್ಲಿ ಮೊಗ್ಗುವಿಕೆ ತೋರಿಸುವ ಚಿತ್ರವನ್ನು ಬರೆದು ಮೊಗ್ಗನ್ನು ಗುರುತಿಸಿ. ಹೈಡ್ರಾದ ಚಿತ್ರವನ್ನು ಬಿಡಿಸಬೇಕಂದ್ರೆ ಇದು ಹೈಡ್ರಾದ ಚಿತ್ರ. ಮೊಗ್ಗುವಿಕೆ ಇಲ್ಲಿ ನೋಡಿ, ಇದು ತಾಯಿ ಜೀವಿ ಇದೆ. ಇದು ತಾಯಿ ಜೀವಿಯಿಂದ ಹೊರತಾ ಇರುವಂತಹ ಮೊಗ್ಗು. ಈ ಮೊಗ್ಗು ಬೆಳವಣಿಗೆ ಆಗ್ತಾ ಇದೆ, ಈ ಅವಸ್ಥೆಗೆ ಬಂದಿದೆ. ಇದು ಮ್ಯಾಚೂರ್ ಆದ ತಕ್ಷಣ ಏನಾಗುತ್ತೆ, ತಾಯಿ ಜೀವಿಯಿಂದ ಬೇರ್ಪಟ್ಟು ಹೊಸ ಜೀವಿಯಾಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಹೈಡ್ರಾದಲ್ಲಿ ಮೊಗ್ಗುವಿಕೆ ಅಲ್ವಾ, ಅಲೈಂಗಿಕ ಸಂತಾನೋತ್ಪತ್ತಿ. ಮೊಗ್ಗು, ಇದು ಮೊಗ್ಗು. ಇಲ್ಲಿ ಏನಾಗುತ್ತೆ, ಹೈಡ್ರಾದಲ್ಲಿ ಈ ರೀತಿಯಾಗಿ ಹೈಡ್ರಾದ ಒಂದು ನಿರ್ದಿಷ್ಟ ಜಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆ, ಅಂದ್ರೆ ಕೋಶಗಳು ವಿಭಜನೆ ಹೊಂದುತ್ತಾ ಈ ತರ ಮೊಗ್ಗುಗಳಾಗಿ ಹೊರಗ ಹೋಗ್ತವೆ. ಈಗ ಈ ಮೊಗ್ಗುಗಳೇನಿದೆ ಅದು ಬೆಳವಣಿಗೆಯನ್ನ ಹೊಂದುತ್ತಾ ಆಮೇಲೆ ಒಂದು ಪ್ರೌಢಾವಸ್ಥೆಗೆ ಅಥವಾ ಮೆಚುರಿಟಿ ಬಂದ ಮೇಲೆ ಏನಾಗುತ್ತೆ, ಇದು ಡೆವಲಪ್ ಆಗಿ ಈ ತಾಯಿ ದೇಹದಿಂದ ಬೇರ್ಪಟ್ಟು ಹೊಸ ಜೀವಿಯಾಗಿ ಬೆಳವಣಿಗೆಯನ್ನ ಪ್ರಾರಂಭ ಮಾಡುತ್ತೆ. ನಿಮಗೆ ಗೊತ್ತು, ಸಂತಾನೋತ್ಪತ್ತಿಯಲ್ಲಿ ಲೈಂಗಿಕ ಮತ್ತೆ ಅಲೈಂಗಿಕ ಸಂತಾನೋತ್ಪತ್ತಿ ಇದೆ ಅಂತ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾಣುಗಳು ಮುಖ್ಯ ಪಾತ್ರವನ್ನ ವಹಿಸ್ತದೆ, ಲಿಂಗಾಣುಗಳು ಸಮ್ಮಿಲನ ಆಗ್ಬೇಕಾಗ್ತದೆ. ಆದ್ರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾಣುಗಳು ಏನು ಇರೋದಿಲ್ಲ. ಅದೇ ರೀತಿ ನೋಡಿ, ಇಲ್ಲಿ ಲಿಂಗಾಣುಗಳು ಯೂಸ್ ಮಾಡ್ತಾ ಇಲ್ಲ ಅಲ್ವಾ. ಮೊಗ್ಗುವಿಕೆ, ಇದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ಒಂದು ವಿಧಾನ. ಈ ಪ್ರಶ್ನೆಯನ್ನ ಕೇಳಿದ್ರೆ ಈ ತರ ಚಿತ್ರವನ್ನ ಬಿಡಿಸಿ ಮೊಗ್ಗನ್ನ ಗುರುತಿಸಿದ್ರೆ. ಥ್ಯಾಂಕ್ ಯು.